ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು KSRTC ಬಸ್ ಟಿಕೆಟ್ ಆನ್ಲೈನಲ್ಲಿ ಯಾವ ರೀತಿ ಬುಕ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. KSRTC ಅಂದರೆ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಅಂದ್ಬಿಟ್ಟು ಈ ವೆಬ್ಸೈಟಲ್ಲಿ ಯಾವ ಥರ ಬಸ್ ಟಿಕೆಟ್ನ ಬುಕ್ ಮಾಡೋದು ಅನ್ನೋದನ್ನ ನಾನು ಇಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಪೇಮೆಂಟ್ ಮಾಡೋದಾಗಿರ್ಬೋದು, ಟಿಕೆಟ್ ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತೊಗೊಬೋದಾಗಿರ್ಬೋದು, ಬೋರ್ಡಿಂಗ್ ಪಾಯಿಂಟ್ ನೀವೆಲ್ಲಿ ಹತ್ತುತ್ತೀರಾ ಮತ್ತು ಎಲ್ಲಿ ಇಳಿತೀರಾ ಅನ್ನೋದನ್ನ ಆಯ್ಕೆ ಮಾಡೋದಾಗಿರ್ಬೋದು, ಮತ್ತು ಮೆಸೇಜ್ ನಿಮ್ಮ ಫೋನ್ಗೆ ಯಾವ ರೀತಿ ಮೆಸೇಜ್ ಬರೋದಾಗಿರ್ಬೋದು, ನಿಮ್ಮ ಟಿಕೆಟ್ ಪ್ರಿಂಟೌಟ್ ಯಾವ ರೀತಿ ತೊಗೊಳೋದು ಅನ್ನೋದನ್ನ ಪ್ರತಿಯೊಂದು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆನ್ಲೈನಲ್ಲಿ ನೀವೇ ನಿಮ್ಮ ಫೋನಲ್ಲೇ ಕುತ್ಕೊಂಡು ನಿಮ್ಮ ಟಿಕೆಟ್ನ ನೀವೇ ಬುಕ್ನ ಮಾಡ್ಬೋದಾಗಿರುತ್ತೆ. ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಅಲ್ವಾ. ನೋಡ್ತಾ ಇರ್ಬೋದು, ಇವಾಗ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ. ನೀವು ನಿಮ್ಮ ಫೋನಲ್ಲಿ ಇಲ್ಲ ನಿಮ್ಮ ಸಿಸ್ಟಮಲ್ಲಿ ಏನಿದೆಯೋ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಕೊಡಿ ಗೂಗಲಲ್ಲಿ KSRTC ಬಸ್ ಟಿಕೆಟ್ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದ್ರೆ ನಿಮ್ಗೆ ನೋಡ್ತಾ ಇರೋ ಅಲ್ಲಿ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡೋದಲ್ಲ, ಈ ವೆಬ್ಸೈಟ್ ಈ ಥರ ಓಪನ್ ಆಗುತ್ತೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂತ ಅಂದ್ಬಿಟ್ಟು ಇಲ್ಲಿ ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ಹಾಗೆ ನೀವು ಬುಕ್ನ ಮಾಡ್ಬೋದಾಗಿದೆ. ನೋಡ್ತಾ ಇರ್ಬೋದು, ಲೀವಿಂಗ್ ಫ್ರಮ್ ಅಂತ ಕೇಳ್ತಾ ಇದೆ. ಇಲ್ಲಿ ಎಲ್ಲಿಂದ ಹೋಗ್ತೀರಾ ಅನ್ನೋದನ್ನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಟಿಕೆಟ್ ಬುಕ್ಕಿಂಗ್ ಇಲ್ಲಿ ನೋಡ್ತಾ ಇದೆಯಲ್ಲ, ನಾನು ಬೆಂಗಳೂರು ಅಂತ ಹಾಕ್ಕೊತಾ ಇದ್ದೀನಿ. ಬೆಂಗಳೂರು ಅಂತ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಗೋಯಿಂಗ್ ಟು ಅಂತ ಕೇಳ್ತಾರೆ. ಗೋಯಿಂಗ್ ಟು ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ, ನೀವು ಹೋಗ್ತಾ ಇದ್ದ ಇಲ್ಲಿಗೆ ಡ್ರಾಪಿಂಗ್ ಪಾಯಿಂಟ್ ಎಲ್ಲಿಗೆ ಅನ್ನೋದನ್ನ ನೀವು ಹಾಕ್ಕೊಬೇಕಾಗುತ್ತೆ. ನಾನು ಇಲ್ಲಿ ಧರ್ಮಸ್ಥಳಕ್ಕೆ ಬುಕ್ನ ಮಾಡ್ತಾಯಿದ್ದೀನಿ. ಬೆಂಗಳೂರು ಟು ಧರ್ಮಸ್ಥಳ ಅಂತ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದಲ್ಲ, ಗೋಯಿಂಗ್ ಟು ಧರ್ಮಸ್ಥಳ ಅಂತ ಹಾಕಿದ್ದೀನಿ. ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಡೇಟ್ಗೆ ಹೋಗ್ತೀರೋ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಈ ಕಡೆ ನೋಡ್ತಾ ಇರ್ಬೋದು, ಸರ್ಚ್ ಬಸ್ ಅಂತ ಇದೆಯಲ್ಲ, ಸರ್ಚ್ ಬಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಸಿಂಗಲ್ ಲೇಡಿ ಆದರೆ ಈ ಟಿಕ್ ಮಾರ್ಕ್ನ ಹಾಕಿ, ಇಲ್ಲಾಂದರೆ ಸರ್ಚ್ ಅಂತ ಕೊಟ್ಟರೆ ನೋಡ್ತಾ ಇರ್ಬೋದು ನಿಮಗೆ ಧರ್ಮಸ್ಥಳಕ್ಕೆ, ಬೆಂಗಳೂರು ಟು ಧರ್ಮಸ್ಥಳಕ್ಕೆ ಹೋಗೋವಂಥ KSRTC ಬಸ್ಗಳು ಲಿಸ್ಟೆಲ್ಲ ಫುಲ್ಲು ಲಿಸ್ಟ್ ಬಂದುಬಿಡುತ್ತೆ. ಇಲ್ಲಿ ಎಲ್ಲ ಪ್ರತಿಯೊಂದೂ ಎಷ್ಟು ಅಮೌಂಟ್ ಇರುತ್ತೆ, ಎಷ್ಟು ನಿಮಗೆ ಎಷ್ಟು ಅವರ್ ಆಗುತ್ತೆ, ಪ್ರತಿಯೊಂದು ಇದರಲ್ಲಿ ನೋಡ್ಬೋದು. ನಿಮ್ಗೇನಾದರೂ ಇಂಥ ಟೈಮಿಂಗ್ಸಲ್ಲೇ ಹೋಗಬೇಕು, ಇಂಥ ಬಸ್ಸಲ್ಲೇ ಹೋಗಬೇಕು ಅಂತ ಇದ್ದರೆ ಅದು ಕೂಡ ನೀವು ಸೆಲೆಕ್ಟ್ನ ಮಾಡ್ಕೋಬೋದಾಗುತ್ತೆ. ಅಂದರೆ ಬಸ್ಸು ನೀವು ಸ್ಲೀಪರಲ್ಲಿ ಹೋಗಬೇಕು, ಇಲ್ಲ ಕುತ್ಕೊಂಡು ಹೋಗುವಂಥ ಸೀಟದ್ದು ಬೇಕು, ಇಲ್ಲ AC ಬೇಕಾ, ನಾನ್ AC ಬೇಕು ಅನ್ನೋದು ನೀವು ಸೆಲೆಕ್ಟ್ನ ಮಾಡ್ಕೋಬೋದಾಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಬಸ್ ಟೈಪ್ ಅಂತ ಕೇಳ್ತಾ ಇದೆಯಲ್ಲ, ಇಲ್ಲಿ ನಾನು ಸ್ಲೀಪರ್ ಕೇಳ್ತಾ ಇಲ್ಲ, ಸ್ಲೀಪರ್ ಬೇಡ ನನಗೆ. ಸ್ಲೀಪರ್ ಅಂತ ಹಾಕಿದ್ರೆ ಸ್ಲೀಪರ್ ಸೆಲೆಕ್ಟ್ ಆಗಿದ್ದಂಥ ಬಸ್ ತೋರಿಸುತ್ತೆ. ಆದರೆ ಇಲ್ಲಿ ನಾನು ನಾನ್ ACಯಲ್ಲಿ ಸೀಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಸೀಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರಿಲೇಟ್ ಆಗಿರೋಂಥ ಬಸ್ಗಳೆಲ್ಲ ಇಲ್ಲಿ ತೋರಿಸ್ತಾ ಇದೆ. ನೋಡ್ತಾ ಮೇಲ್ಗಡೆ ಬಸ್ ನಂಬರು, ಬಸ್ ಯಾವ ಬಸ್ಸು ಅನ್ನೋದು ಕೂಡ ತೋರಿಸುತ್ತೆ. ಇಲ್ಲಿ ಕರ್ನಾಟಕ ಸಾರಿಗೆನೋ ಅಶ್ವಮೇಧನೋ ಅಂತ ತೋರಿಸುತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ನೆಕ್ಸ್ಟು ಡಿಪಾರ್ಚರ್ ಟೈಮ್ ಅಂತ ಕೇಳುತ್ತೆ. ನಿಮಗೆ ಯಾವ ಟೈಮಲ್ಲಿ ಬೇಕು, ಬಿಫೋರ್ 10 AM ಮತ್ತು ಇಲ್ಲ 10 AM to 5 PM, ಇಲ್ಲ 5 PM to 11 PM, ಇಲ್ಲ ಆಫ್ಟರ್ 11 PM ಅಂತ ಕೇಳುತ್ತೆ. ನಿಮ್ಗೆ ಇಲ್ಲಿ ಯಾವ ಟೈಮಿಂಗ್ಸ್ ಬೇಕು ಅನ್ನೋದನ್ನ ಬೇಕಾದ್ರೆ ನೀವು ಸೆಲೆಕ್ಟ್ನ ಮಾಡ್ಕೋಬೋದಾಗುತ್ತೆ. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 11 ಗಂಟೆ ಒಳಗಡೆ ಬಸ್ ಬೇಕು ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 5 PM to 11 PM ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಆ ಟೈಮಲ್ಲಿ ಹೋಗುವಂಥ ಬಸ್ಗಳ ಲಿಸ್ಟ್ಗಳೆಲ್ಲ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಯಾವ್ಯಾವ ಬಸ್ ಹೋಗುತ್ತೆ, ಎಷ್ಟು ಗಂಟೆಗೆ ಹೋಗುತ್ತೆ ಬಸ್ಸು ಅನ್ನೋದು, ಮತ್ತು ವಯ ಯಾವ ರೂಟ್ ಮೇಲೆ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಹಾಸನ್ನು, ಸಕಲೇಶ್ಪುರ ಮತ್ತು DSL, KBS ಅಂತ ಕೂಡ ವಯ ತೋರಿಸ್ತಾ ಇದೆ. ಇಲ್ಲಿ ಅಶ್ವಮೇಧ ಕೆಳಗಡೆ ಬಂದರೆ ನಂಗೆ ಟೈಮಿಂಗ್ ಸೂಟ್ ಆಗೋಂಥ ಟೈಮಿಂಗ್ ನೀವು ಸೆಲೆಕ್ಟ್ನ ಮಾಡ್ಕೋಬೋಗುತ್ತೆ. ನಿಮಗೆ ಸೂಟ್ ಆಗೋಂಥ ಟೈಮಿಂಗ್ಸು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇರೋದು ರಾತ್ರಿ 10:00 ಬಸ್ ಬೇಕಾಗಿರೋದ್ರಿಂದ ಕರ್ನಾಟಕ ಸಾರಿಗೆ ಇಲ್ಲಿ ನೋಡ್ಬೋದು, ರಾಜಹಂಸ ಇದೆ, ಕರ್ನಾಟಕ ಸಾರಿಗೆ ಇದೆ ಬಸ್ ಹೆಸರು. 10:00 ಕರ್ನಾಟಕ ಸಾರಿಗೆ ಇದೆ, 22:34 ಅಂತ ಅಂದ್ಬಿಟ್ಟು ಬೆಂಗಳೂರಿಂದ. ಅದು ಬಂದು ಬೆಳಗಿನ ಜಾವ 6 ಗಂಟೆಗೆ ನಿಮಗೆ ಧರ್ಮಸ್ಥಳಕ್ಕೆ ಹೋಗುತ್ತೆ. ವಯ ಬಂದು ಹಾಸನ್ನು, ಬಾಗೇಪಲ್ಲಿ ಮತ್ತು KBS ಅಂತ ತೋರಿಸ್ತಾ ಇದೆ. ವಯ ಹೋಗೋ ರೂಟ್ ಯಾವುದು ಅನ್ನೋದು. ಇವಾಗ ಇಲ್ಲಿ ಅಮೌಂಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ, 414 ರೂಪಾಯಿ. ಮತ್ತು ಅವೈಲೇಬಲ್ ಸೀಟ್ ಬಂದು 28 ಸೀಟ್ ತೋರಿಸ್ತಾ ಇದೆ. ಇಲ್ಲಿ ಸೆಲೆಕ್ಟ್ ಸೀಟ್ ಅಂತ ಇದೆಯಲ್ಲ, ಸೆಲೆಕ್ಟ್ ಸೀಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಬಸ್ ಲೇಔಟ್ ತೋರಿಸುತ್ತೆ. ಬಸ್ಸಲ್ಲಿ ಎಷ್ಟು ಸೀಟ್ ಬುಕ್ ಆಗಿದೆ, ಎಷ್ಟು ಸೀಟ್ ಅವೈಲೇಬಲ್ ಇದೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಇಲ್ಲಿ ನಿಮಗೆ ಯಾವ ಸೀಟ್ ಬೇಕು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನಾನು ನೋಡ್ತಾ ಇರ್ಬೋದು, ಇಲ್ಲಿ ಗ್ರೀನ್ ಕಲರ್ ಇದೆಲ್ಲ ಅವೈಲೇಬಲ್ ಇದೆ. ಗ್ರೀನ್ ಕಲರ್ ಇರೋದು ನಾನು ಇಲ್ಲಿ ಸೀಟ್ನ ಸೆಲೆಕ್ಟ್ ಮಾಡ್ಕೊಂಡು 2 ಸೀಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ಕಡೆ ಬಂದರೆ ನೀವು ಎಲ್ಲಿ ಬೋರ್ಡಿಂಗ್ ಪಾಯಿಂಟ್ ಯಾವ ಪಾಯಿಂಟಿಗೆ ನೀವು ಹತ್ತೋ ಪಾಯಿಂಟ್ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕು. ನಾನಿಲ್ಲಿ
ಮೆಜೆಸ್ಟಿಕ್ ಕೆಂಪೇಗೌಡ ಅಂತ ಹಾಕ್ಕೊತಾ ನಿಮಗೆ ಸೆಲೆಕ್ಷನ್ ಮಾಡ್ಕೋಬೋದು ಅಲ್ಲಿ ಯಾವ್ಯಾವುದು ಅಂತ ಅಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟು ಸೆಲೆಕ್ಟ್ ದ ಡ್ರಾಪಿಂಗ್ ಪಾಯಿಂಟ್ ಬಂದು ಲಾಸ್ಟ್ ಪಾಯಿಂಟ್ ಧರ್ಮಸ್ಥಳ ಅಂತ ಇದೆ, ಧರ್ಮಸ್ಥಳಕ್ಕೆ ಲಾಸ್ಟ್ ಪಾಯಿಂಟ್ ಆಗಿದೆ. ಇವಾಗ ಇಲ್ಲಿ ಕೆಳಗಡೆ ಬಂದರೆ ಪ್ಯಾಸೆಂಜರ್ಸ್ ಡೀಟೇಲ್ಸ್ ಎಲ್ಲ ಹಾಕಬೇಕಾಗತ್ತೆ, ಯಾರು ಹೋಗ್ತಾರಲ್ಲ ಹೋಗುವಂಥವ್ರದ್ದು ಡೀಟೇಲ್ ಎಲ್ಲ ಹಾಕಬೇಕಾಗತ್ತೆ, ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೋಬೇಕಾಗತ್ತೆ, ಪ್ಯಾಸೆಂಜರ್ ಡೀಟೇಲ್ಸ್ ಹಾಕಬೇಕು. ಇವಾಗ ಇಲ್ಲಿ ಫೋನ್ ನಂಬರ್ ಕೇಳ್ತಾ ಇದೆ, ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಆದರೆ ಯಾರು ಹೋಗ್ತಾರಲ್ಲ ಅವ್ರ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ, ಕರೆಕ್ಟಾಗಿ ಹಾಕ್ಕೊಳ್ಳಿ. ಯಾಕೆಂದರೆ ಅದೇ ನಂಬರ್ಗೆ ಫೋನ್ ಮೆಸೇಜು ಬರುತ್ತೆ, ಹೋಗೋ ಟೈಮ್ ಮುಂಚೆ ಒಂದು 1 ಅವರ್ 2 ಅವರ್ ಮುಂಚೆ ಡ್ರೈವರು ಕಾಲು ಮಾಡ್ತಾರೆ, ಮತ್ತು ಒಂದು ಮೆಸೇಜು ಕೂಡ ಬರುತ್ತೆ ನಿಮಗೆ. ಮತ್ತು ಇಮೇಲ್ ಐ ಡಿ ಕೂಡ ಹಾಕ್ಕೋಬೇಕಾಗತ್ತೆ, ನಿಮ್ಮ ಇಮೇಲ್ ಐ ಡಿ ಹಾಕ್ಕೊಂಡ್ರೆ ಇಮೇಲ್ ಐ ಡಿಗೂ ಕೂಡ ಬರುತ್ತೆ. ನೋಡೋದಲ್ಲ, ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಪ್ರೊಸೀಡ್ ಟು ಪ್ಯಾಸೆಂಜರ್ ಡೀಟೇಲ್ಸ್ ಹ್ಯಾಸ್ ಗೆಸ್ಟ್ ಯೂಸರ್ ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ಡೀಟೇಲ್ಸ್ ಎಲ್ಲ ಹಾಕಬೇಕಾಗುತ್ತೆ, ಪ್ಯಾಸೆಂಜರ್ ಡೀಟೇಲ್ಸ್ ಎಲ್ಲ ಇಲ್ಲಿ ಫಿಲ್ನ ಮಾಡಬೇಕಾಗತ್ತೆ. ಅವ್ರ ಹೆಸರಾಗಿರ್ಬೋದು, ಕಸ್ಟಮರ್ ಡೀಟೇಲ್ಸ್ ಹಾಕಿದ್ದಾಯಿತು. ಇವಾಗ ಪ್ಯಾಸೆಂಜರ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಇವಾಗ ನೋಡ್ಬೋದು ಇಲ್ಲಿ ಅವರ ಹೆಸರು, ಯಾರು ಹೋಗ್ತಾರಲ್ಲ ಅವ್ರ ಹೆಸರನ್ನ ಇಲ್ಲಿ ಟೈಪನ್ನ ಮಾಡಬೇಕಾಗತ್ತೆ. ಅದಾದಮೇಲೆ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೆಂಡರ್ನ ಸೆಲೆಕ್ಟ್ ಆದಮೇಲೆ ಅವ್ರ ಏಜ್ ಎಷ್ಟು ಅನ್ನೋದನ್ನ ಹಾಕ್ಕೋಬೇಕಾಗತ್ತೆ. ಅವ್ರು ಏನಾದ್ರು ಸೀನಿಯರ್ ಸಿಟಿಸನ್ ಆಗಿದ್ದರೆ ಅವ್ರ ಏಜ್ ಹಾಕಾದ್ಮೇಲೆ ಅವರು ಆಧಾರ್ ಕಾರ್ಡು ಮತ್ತು ಸೀನಿಯರ್ ಸಿಟಿಸನ್ ಕಾರ್ಡು ಮತ್ತು ಏನೋ ವೋಟರ್ ಕಾರ್ಡ್ ಪಾನ್ ಕಾರ್ಡ್ ಏನಿದೆ ತೊಗೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಸೀನಿಯರ್ ಸಿಟಿಸನ್ ಕಾರ್ಡ್ ಅಂತ ಹಾಕಿ ಸೆಲೆಕ್ಟ್ ಮಾಡಿದ್ದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಐ ಡಿ ಕಾರ್ಡನ್ನ ನೀವು ತೊಗೊಂಡು ಹೋಗಬೇಕು ಅಂತ ತೋರಿಸ್ತಾ ಇದೆ. ಪ್ರೂಫ್ ಐಡೆಂಟಿಫೈ ಇದು ಮಾಡೋದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಆಗಲಿ, ನಿಮ್ಮ ವೋಟರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟು, ಏನಾದರೂ ಒಂದು DL ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ತೊಗೊಂಡು ಹೋಗ್ಬೇಕು ಐ ಡಿ ಕಾರ್ಡು ಅಂತ ತೋರಿಸ್ತಾ ಇದೆ. ಓಕೆನಾ, ಇಲ್ಲಿ ಸೀನಿಯರ್ ಸಿಟಿಸನ್ ಕಾರ್ಡ್ ಆಗಿದೆ. ಇಲ್ಲ ಅಂತಂದರೆ ನಾರ್ಮಲ್ ಅಂದರೆ ಅವ್ರ ಹೆಸರನ್ನ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡ್ಬೋದು, ನಾನು ನೆಕ್ಸ್ಟ್ ಒಂದು ಟೈಪ್ನ ಮಾಡ್ತಾಯಿದ್ದೆ. ಅವ್ರ ಹೆಸರನ್ನ ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ ಫೀಮೇಲ್ ಅಂತ ಹಾಕ್ಕೊಳ್ಳಿ, ಮತ್ತು ಅವ್ರ ಏಜ್ ಎಷ್ಟು ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಅವರು ಯಾವ ಸೀನಿಯರ್ ಸಿಟಿಸನ್ ಅಲ್ಲ ಜನರಲ್ ಪಬ್ಲಿಕ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಜನರಲ್ ಅಂತ ಹಾಕ್ಕೊತಾನೆ, ಇದಕ್ಕೇನು ಸೀನಿಯರ್ ಇಲ್ಲ. ಅದಾದಮೇಲೆ ಕೆಳಗಡೆ ಪ್ರೊಸೀಡ್ ಟು ಚೆಕ್ಔಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಡೀಟೇಲ್ಸ್ ಎಲ್ಲ ಪ್ಯಾಸೆಂಜರ್ ಡೀಟೇಲ್ಸ್ ಎಲ್ಲ ಹಾಕೊಂಡ್ಮೇಲೆ ಓಪನ್ ಆಗುತ್ತೆ. ನಾನು 2 ಸೀಟ್ ಅಂತ ಬುಕ್ ಆಗಿದ್ದಕ್ಕೆ 2 ಸೀಟ್ದು ಲಿಸ್ಟ್ ಓಪನ್ ಆಗಿದೆ. ನೀವು 3 ಸೀಟ್ ಮಾಡಿಕೊಂಡ್ರೆ 3 ಸೀಟ್ ಲಿಸ್ಟು ನೇಮ್ ಲಿಸ್ಟು ಓಪನ್ ಆಗುತ್ತೆ. ನೋಡ್ಬೋದು ಪ್ರೊಸೀಡ್ ಚೆಕ್ಔಟ್ ಅಂತ ಕೊಟ್ಟಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಇಮೇಲ್ ಐ ಡಿ, ಫೋನ್ ನಂಬರು, ಮತ್ತು ಬಸ್ ಯಾವ ಬಸ್ ಹೋಗೋದು, ಮತ್ತು PNR ನಂಬರು ಪ್ರತಿಯೊಂದು ಕೂಡ ಇಲ್ಲಿ ತೋರಿಸುತ್ತೆ. ನಿಮ್ಮ ಎಷ್ಟು ಗಂಟೆಗೆ ಹೋಗೋ ಬಸ್ಸು, ಎಷ್ಟು ಜನ ಹೋಗ್ತಾ ಇದ್ದೀರಾ, ಮತ್ತು ಸೀಟ್ ನಂಬರು ಪ್ರತಿಯೊಂದು, ಮತ್ತು ಅಮೌಂಟು, ಮೇಯ್ನಾಗಿ ಅಮೌಂಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ನಿಮಗೆ ಅಮೌಂಟು ಡಿಸ್ಕೌಂಟ್ ಕೂಡ ಆಗಿದೆ ಇಲ್ಲಿ. ಏನಕ್ಕೆ ಅಂತಂದರೆ ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ. ನೋಡೋದಲ್ಲ, ಇದೆಲ್ಲ ನೋಡ್ಕೊಂಡು ಆದಮೇಲೆ ಕರೆಕ್ಟಾಗಿದೆಯಾ, ಯಾವ ಟೈಮಿಂಗ್ಸ್ ಪ್ರತಿಯೊಂದು ಒಂದ್ಸಲ ನೋಡ್ಕೊಂಬಿಡಿ. ಡೇಟ್ನ ನೀವು ಮಿಸ್ ಆಗಿ ಯಾವುದೋ ಡೇಟ್ನ ಕೊಟ್ಟಿರ್ತೀರ, ಒಂದೊಂದ್ಸಲಿ ಹಂಗೆ ಬೈ ಮಿಸ್ ಕೂಡ ಹಂಗೆ ಆಗಿಬಿಡುತ್ತೆ. ನಾಳೆ ಹೋಗೋ ಡೇಟ್ಗೆ ಇವತ್ತಿಗೆ ಹಾಕೊಂಡ್ಬಿಡ್ತೀವಿ, ಇಲ್ಲ ಇವತ್ತಿಗೆ ಹೋಗೋ ಬಸ್ಗೆ ನಾಳೆ ಹಾಕೊಂಡ್ಬಿಡ್ತೀರ, ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಈ ಕಡೆ ನೋಡ್ಬೋದು ಇಲ್ಲಿ ಪೇಮೆಂಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಪೇಮೆಂಟ್ ಗೇಟ್ವೇ ಅಂತ ಇದಿಲ್ಲ, ಇಲ್ಲಿ ಕೆಳಗಡೆ ರೇಸರ್ ಪೇ ಅಂತ ಇದಿಲ್ಲ, ಅದು ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಇದಿಲ್ಲ, ಐ ಅಗ್ರಿ ಟು KSRTC ಬಸ್ ಅಂತ ಟರ್ಮ್ ಆ್ಯಂಡ್ ಕಂಡೀಷನ್ ಅಂತ ಈ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಎಷ್ಟು ಅಮೌಂಟ್ ಅಂತ ತೋರಿಸ್ತಾ ಇದೆ. ಟು ಬಿ ಪೇಯ್ಡ್ ಅಂತ ತೋರಿಸ್ತಾ ಇದೆ ಅಮೌಂಟ್ ಎಷ್ಟು ಅಂತ ಅಂದ್ಬಿಟ್ಟು. ಆಮೇಲೆ ಪ್ರೊಸೀಡ್ ಟು ಪೇ ಅಂತ ಇದೆಯಲ್ಲ, ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಪೇಮೆಂಟ್ಗೆ ಹೋಗುತ್ತೆ, ಅಂದರೆ ಸ್ಕ್ಯಾನರ್ ಓಪನ್ ಆಗುತ್ತೆ. ನೋಡ್ತಾ ಇದ್ದ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಥರ ಮಾಡ್ತೀವಿ ಅಂತ UPI ನಂಬರ್ ಕೂಡ ಕೊಟ್ಟು ನೀವು ಮಾಡ್ಕೋಬೋದು, ಕಾರ್ಡು, ಇಂಟರ್ನೆಟ್ಟು, ವ್ಯಾಲೆಟು ಅಂತ. ಆದರೆ ನಾನು ಈಸಿಯಾಗಿ ಆಗಲಿ ಅಂತ QR ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ QR ಕೋಡ್ ಓಪನ್ ಆಗಿದೆ. ಮಾಮೂಲಿ ಫೋನ್ಪೇ ಮುಖಾಂತರ ನೀವು ಸ್ಕ್ಯಾನ್ ಮಾಡ್ಕೊಂಡು ಫೋನ್ಪೇನ ಮಾಡ್ಕೋಬೋದಾಗಿರುತ್ತೆ. ನೋಡ್ಬೋದು ಇವಾಗ ಪೇಮೆಂಟ್ ಆಗಿದ ತಕ್ಷಣ ನಿಮಗೆ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಲ್ಲ, ಇದು ಸಕ್ಸಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಬರುತ್ತೆ. ಕನ್ಫರ್ಮ್ ಪೇಮೆಂಟ್ ಅಂತ ಸಕ್ಸಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಈ ಸಕ್ಸಸ್ ಆದಮೇಲೆ ನೀವೇನು ಬ್ಯಾಕ್ ಹೋಗ್ಬಿಡಿ, ಆಟೋಮೆಟಿಕ್ ಟಿಕೆಟ್ ಓಪನ್ ಆಗುತ್ತೆ. ನೋಡ್ಬೋದು ಇವಾಗ ಇಲ್ಲಿ ಟಿಕೆಟ್ ಓಪನ್ ಆಗಿದೆ, ನೋಡ್ತಾ ಇದ್ದಲ್ಲ, ಟಿಕೆಟ್ ಬುಕ್ಕಿಂಗ್ ಯಶಸ್ವಿ ಆಗಿದೆ ಅಂತ ಅಂದ್ಬಿಟ್ಟು ಬುಕ್ ಸಕ್ಸಸ್ಫುಲ್ ಆಗಿದೆ. ಇವಾಗ ಪ್ರಿಂಟ್ ಅಂತ ಮೇಲ್ಗಡೆ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರಿಂಟ್ ಔಟ್ನ ತೊಗೊಬೋದು. ಪ್ರಿಂಟೌಟ್ ಏನೋ ನಮಗೆ ಬೇಡ ಅಂತಂದರೆ, ನಿಮಗೆ ಬೇಡ ಅಂತಂದರೆ ಡೌನ್ಲೋಡ್ ಕೂಡ ಆಪ್ಷನ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ಸೇವ್ ಕೂಡ ಮಾಡ್ಕೋಬೋದು. ನೋಡ್ತಾ ಇದ್ದಲ್ಲ, ಟಿಕೆಟ್ ಆಗಿದ ತಕ್ಷಣ ನಿಮಗೊಂದು ಮೆಸೇಜ್ ಕೂಡ ಬರುತ್ತೆ. ಏನು ಮೊಬೈಲ್ ನಂಬರ್ ಕೊಟ್ಟಿದ್ದೀರ ಆ ಮೊಬೈಲ್ ನಂಬರ್ಗೆ ವಾಟ್ಸಪ್ ಇದೆ, ವಾಟ್ಸಪ್ ಮುಖಾಂತರ ಇಲ್ಲಾಂದರೆ ಮೆಸೇಜ್ ಮುಖಾಂತರ ನಿಮಗೊಂದು ಮೆಸೇಜ್ ಕೂಡ ಬರುತ್ತೆ. ಟಿಕೆಟಲ್ಲಿ ನಿಮಗೆ PNR ನಂಬರು, ಮತ್ತು ಎಷ್ಟು ಗಂಟೆಗೆ ಬಸ್ ಇದೆ, ಎಷ್ಟು ಗಂಟೆಗೆ ಡಿಪಾರ್ಚರು, ಮತ್ತು ಏನು ಟಿಕೆಟ್ ಸೀಟ್ ನಂಬರು ಪ್ರತಿಯೊಂದು ಕೂಡ ಆ ಮೆಸೇಜಲ್ಲಿ ತೋರಿಸುತ್ತೆ. ಇವಾಗ ಇಲ್ಲಿ ಬಂದು ನೋಡ್ಬೋದು, ಕೆಳಗಡೆ ಲಾಸ್ಟಿಗೆ ಬಂದರೆ ಪ್ರಿಂಟ್ ಅಂತ ಇದೆಯಲ್ಲ, ಪ್ರಿಂಟೌಟ್ ಕೂಡ ನೀವು ತೊಗೊಬೋದು. ಇಲ್ಲಿ ಕೆಳಗಡೆ ಡೌನ್ಲೋಡ್ ಟಿಕೆಟ್ ಅಂತ ಇದೆಯಲ್ಲ, ಇದೇ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಟಿಕೆಟ್ ಡೌನ್ಲೋಡ್ ಆಗಿ ಸೇವ್ ಕೂಡ ಆಗುತ್ತೆ. ನೋಡೋದಲ್ಲ ಯಾವ ರೀತಿ ತೊಗೊಳೋದು ಹೇಗೆ, ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅಂತ ಅಂದ್ಬಿಟ್ಟು. ಮತ್ತು ನಿಮಗೆ ಇನ್ನೊಂದು ಏನಂತ ಬಂದರೆ, ನಿಮಗೆ ಬಸ್ ಹೋಗೋದಕ್ಕೂ 1 ಅವರ್ ಮುಂಚೆ ನಿಮಗೆ ಕಂಡಕ್ಟ್ರ್ ಏನಿರ್ತಾರಲ್ಲ, ಬಸ್ ಕಂಡಕ್ಟ್ರು, ಅವ್ರು ನಿಮಗೆ ಫೋನ್ ಕೂಡ ಮಾಡಿ ಈ ಥರ ಬಸ್ ರೆಡಿ ಇದೆ ಬನ್ನಿ ಅಂತ ಕೂಡ ಎಷ್ಟು ಗಂಟೆಗಿದೆ, ಇಷ್ಟೊತ್ತಿಗೆ ಇಲ್ಲಿಗೆ ಬರಬೇಕು ಅನ್ನೋದು ಕೂಡ ಅವ್ರು ನಿಮಗೆ ಇನ್ಫಾರ್ಮ್ ಕೂಡ ಮಾಡ್ತಾರೆ. ಇದು ಏಕೆಂದರೆ ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ, ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ.
ನೋಡೋದಲ್ಲ ಯಾವ ರೀತಿ KSRTC ಬಸ್ ಆನ್ಲೈನಲ್ಲಿ ಬುಕ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ಪಾಗಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.